ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ರಶ್ಮಿಸ್ ವ್ಲಾಗ್ಸ್. ಇವತ್ತಿನ ದಿನ ಏನು ಟಿಪ್ಸ್ ಇಟ್ಕೊಂಡು ಬಂದಿದ್ದೇನೆ ಅನ್ನೋದೊಂದು ಬ್ಯೂಟಿ ಟಿಪ್ಸ್ ಇಟ್ಕೊಂಡು ಬಂದಿದ್ದೇನೆ. ಯಾಕಂದರೆ ಇವಾಗ ಎಲ್ಲ ಕಡೆ ತಿರುಗಿ ಮಾಡಿ ಫುಲ್ ಫೇಸೆಲ್ಲ ಟ್ಯಾನ್ ಆಗಿ ಹೋಗ್ಬಿಟ್ಟಿದೆ. ಸುಮ್ಮನಿರೆ, ಫೇಸೆಲ್ಲ ಫುಲ್ ಟ್ಯಾನ್ ಆಗಿ ಹೋಗ್ಬಿಟ್ಟಿದೆ. ನೋಡ್ತಾ ಇದ್ದೀರಲ್ಲ, ನೋಡ್ತಾ ಇರ್ಬೋದು. ಈಗೊಂದು ತಿಂಗಳಲ್ಲೇ ನನ್ನ ಫೇಸ್ ಒಂದು ಸ್ವಲ್ಪ ಆದರೂ ಕಲ್ಲರ್ ಮಾಡ್ಕೊಳೋಣ ಅನ್ನಂಗಿದ್ದೀನಿ. ಯಾಕಂದರೆ ಇವಾಗ ಫುಲ್ಲು ಟ್ಯಾನ್ ಆಗಿಬಿಟ್ಟಿದೆ ಫೇಸೆಲ್ಲ, ಗೊತ್ತಾಗ್ತಾ ಇರ್ಬೋದು, ನೋಡ್ತಾ ಇದ್ದೀರಾ. ಅದಕ್ಕೆ ಇವಾಗ ಏನು ಮಾಡಬೇಕಂತ ಹೇಳಿದ್ರೆ, ಒಂದು ಸ್ಪೂನ್ ಅಕ್ಕಿ ಹಿಟ್ಟು ಟ್ಯಾನ್ ತೆಗೆಯೋದಕ್ಕೆ, ಹಾಗೆ ಜೇನುತುಪ್ಪ, ಹಾಗೆ ಆಲೋವೆರಾ ಜೆಲ್, ಹಾಗೆ ಒಂದು ಸ್ಪೂನ್ ಮೊಸರು. ಇಲ್ಲಿ ಒಂದು ಸ್ಪೂನ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೇನೆ, ಒಂದು ಸ್ಪೂನ್ ಆಲೋವೆರಾ ಜೆಲ್, ಒಂದು ಸ್ಪೂನ್ ಆಲೋವೆರಾ ಜೆಲ್, ಹಾಗೆ ಒಂದು ಸ್ಪೂನ್ ಜೇನುತುಪ್ಪ, ಹಾಗೆ ಒಂದು ಸ್ಪೂನ್ ಮೊಸರು. ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಬೇಕು. ಮಿಕ್ಸ್ ಆಗಿದೆ ಚೆನ್ನಾಗಿ. ಇದನ್ನ ಇವಾಗ ಫೇಸ್ ಪ್ಯಾಕ್ ಮಾಡ್ಕೊಳ್ಬೇಕು. ಎಷ್ಟು ಟ್ಯಾನ್ ಆಗಿದೆ ನೋಡಿ ಫೇಸ್. ಇದಕ್ಕೊಂದು ಗತಿ ಕಾಣಿಸ್ತೀನಿ. ಇದಕ್ಕೊಂದು ಗತಿ ಕಾಣಿಸ್ತೀನಿ ನೋಡಿ. ಇನ್ನೊಂದು 15 ಡೇಸ್ 1 ಮಂತಲ್ಲೇ ನನ್ನ ಫೇಸ್ ಯಾವ ಥರ ಆಗಿರತ್ತೆ ಅನ್ನೋದು ನಿಮಗೆ ನಾನು ಲೈವಲ್ಲಿ ತೋರಿಸ್ತೀನಿ. ಇದೊಂದು ಫೇಸ್ ಮಾಸ್ಕ್ನ ಯೂಸ್ ಮಾಡೋದ್ರಿಂದ ನನಗೆ 10 ಬೆನಿಫಿಟ್ ಇದೆ ಫ್ರೆಂಡ್ಸ್. ಅದೇನಂತ ಅಂದ್ರೆ ಹೇಳ್ತೀನಿ ಬನ್ನಿ. ಅದಕ್ಕಿಂತ ಮುಂಚೆ ಏನೆಲ್ಲ ಇದಕ್ಕೆ ಬೇಕು, ಯಾವುದಾದ್ರು ಇಂಗ್ರೀಡಿಯೆಂಟ್ಸ್ ಬೇಕು ಅಂತೇಳ್ಬಿಟ್ಟು ಹೇಳ್ತೀನಿ. 1 ಸ್ಪೂನ್ ಅಕ್ಕಿ ಹಿಟ್ಟು, 1 ಸ್ಪೂನ್ ಮೊಸರು, 1 ಸ್ಪೂನ್ ಜೇನುತುಪ್ಪ, 1 ಸ್ಪೂನ್ ಆಲೋವೆರಾ ಜೆಲ್. ಇದಷ್ಟನ್ನು ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಫೇಸ್ಗೆ ಅಪ್ಲೈ ಮಾಡಬೇಕು. ನೋಡ್ತಾ ಇರ್ಬೋದು ನನ್ನ ಫೇಸ್ ಎಷ್ಟು ಟ್ಯಾನ್ ಆಗಿದೆ ಅಂತೇಳ್ಬಿಟ್ಟು, ಎಷ್ಟು ಡಲ್ ಹೊಡೆದಿದೆ ಅಂತೇಳ್ಬಿಟ್ಟು. ಇದನ್ನು ಹಚ್ಚಿದ ಮೇಲೆ ಬಿಫೋರ್ ಅಬ್ಸರ್ವ್ ಮಾಡ್ಬೋದು ನೀವು ಎಷ್ಟು ವ್ಯತ್ಯಾಸ ಕಾಣುತ್ತೆ ಅಂತ. ನಾನು ತೋರಿಸ್ತೀನಿ ಬನ್ನಿ. ಆಮೇಲೆ ಫೇಸ್ ವಾಶ್ ಎಲ್ಲ ಮಾಡಾದ್ಮೇಲೆ ನಿಮಗೆ ತೋರಿಸ್ತೀನಿ ಎಷ್ಟು ಡಿಫ್ರೆನ್ಸ್ ಇರುತ್ತೆ ಅಂತೇಳೋದು ನಿಮಗೆ ಗೊತ್ತಾಗುತ್ತೆ. ಇದನ್ನು ಯೂಸ್ ಮಾಡೋದ್ರಿಂದ ನಮ್ಮ ಮುಖದಲ್ಲಿರುವ ಓಪನ್ ಪೋರ್ಸ್ ರಿಮೂವ್ ಆಗುತ್ತೆ. ಹಾಗೆ ಬ್ಲ್ಯಾಕ್ ಹೆಡ್ಸ್ ಮತ್ತು ವೈಟ್ ಹೆಡ್ಸ್ ಇದ್ರೂ ಕೂಡ ಕಡಿಮೆ ಆಗುತ್ತೆ. ಟ್ಯಾನ್ ರಿಮೂವ್ ಆಗುತ್ತೆ. ವೈಟಾಗಿ ಬ್ರೈಟಾಗಿ ಗ್ಲೋಯಿಂಗ್ ಆಗಿ ಸ್ಕಿನ್ ಕಾಣುತ್ತೆ. ಹಾಗೆ ಫೇಸ್ ಸ್ಮೂತ್ ಆಗುತ್ತೆ. ಮತ್ತು ನಮ್ಮ ಫೇಸಲ್ಲಿರುವ ಟ್ಯಾನ್ ಮತ್ತು ಡಾರ್ಕ್ನೆಸ್, ಕಣ್ಣು ಕೆಳಗೆಲ್ಲ ಸ್ವಲ್ಪ ಕಪ್ಪಾಗಿರುತ್ತಲ್ಲ, ಡಾರ್ಕ್ ಸರ್ಕಲ್ ಆಗಿರುತ್ತಲ್ಲ, ಅದು ಕೂಡ ನಿಮಗೆ ರಿಮೂವ್ ಆಗುತ್ತೆ. ಬೆಸ್ಟ್ ರಿಸಲ್ಟ್ ಕೊಡುತ್ತಂತಲೇ ಹೇಳ್ಬೋದು. ಮತ್ತೀಗ ಕಪ್ಪಾಗಿರುತ್ತೆ, ಕತ್ತಿಗೂ ಸಮೇತ ಹಚ್ಬೋದು. ಹಾಗೆ ಸ್ಕ್ರಬ್ ಮಾಡ್ಕೊಳ್ಳಿ. ಎಲ್ಲಿ ಕಲೆ ಇರುತ್ತೋ, ಕತ್ತಿಯಿಂದ ಎಲ್ಲ ಕಲೆ ಇರುತ್ತಲ್ಲ, ಅಲ್ಲೆಲ್ಲ ಸ್ಕ್ರಬ್ ಮಾಡ್ಕೊಳ್ಳಿ, ನೀಟಾಗಿ ರಿಮೂವ್ ಆಗುತ್ತೆ ಅದು. ಹಾಗೆಯೇ ಕತ್ತು ಹಿಂದ್ಗಡೆ ಯಾವುದೇ ರೀತಿ ಕಪ್ಪು ಕಲೆ ಇದ್ದರೂ ಕೂಡ ರಿಮೂವ್ ಆಗುತ್ತೆ. ಒಂದು ಅರ್ಧ ಗಂಟೆ ಆದಮೇಲೆ ತಣ್ಣೀರಲ್ಲಿ ಫೇಸ್ ವಾಶ್ ಮಾಡ್ಕೊಳ್ಳಿ. ಹಾಗೆ ಇದನ್ನು ವಾರಕ್ಕೆ 1-2 ಸತಿ ಟ್ರೈ ಮಾಡಿ, ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಆದರೆ ಬಿಡ್ತಾ ಹೋಗಬಾರ್ದು, ಕಂಟಿನ್ಯೂಟಿ ಇರಬೇಕು. ಆವಾಗ ಯಾವುದೇ ರೀತಿ ಮಾಸ್ಕ್ ಮಾಡಿಕೊಂಡ್ರು ನೀವು ಫೇಸ್ಗೆ ಅದು ನಿಮಗೆ ಒಳ್ಳೆಯ ರಿಸಲ್ಟೇ ಕೊಡುತ್ತೆ. ಏನು ಅನುಮಾನನೇ ಬೇಡ ನಿಮಗೆ.
ಚೆನ್ನಾಗಿ ಒಂದು 5 ಮಿನಿಟ್ಸ್ ಮಸಾಜ್ ಮಾಡಿ ಫೇಸ್ಗೆ ನೀವು ಯಾವುದೇ ಮಾಸ್ಕ್ ತಗೊಳ್ಳಿ, ಯಾವುದೇ ಏನೇ ಮಾಡಿಕೊಂಡ್ರೂ ನೀವು ಫೇಸ್ಗೆ ಒಂದು ಒಳ್ಳೆ ರೀತಿಯಲ್ಲಿ ಮಸಾಜ್ ಕೊಟ್ಟರೆ ಮಾತ್ರ ಬ್ಲಡ್ ಸರ್ಕ್ಯುಲೇಷನ್ ಕೂಡ ನಿಮಗೆ ಚೆನ್ನಾಗಾಗತ್ತೆ, ಹಾಗೆ ಫೇಸ್ ಕೂಡ ನಿಮಗೆ ಚೆನ್ನಾಗಾಗತ್ತೆ. ಅದಕ್ಕೆ ಸ್ವಲ್ಪ ಒಂದು 5 ಮಿನಿಟ್ಸ್ ಹಂಗೆ ಫೇಸ್ನ ಮಸಾಜ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ಹಾಗೆ ಒಂದು ಹಾಫ್ ಆ್ಯನ್ ಅವರ್ ಬಿಟ್ಬಿಡಿ. ಹಾಫ್ ಆ್ಯನ್ ಅವರ್ ಬಿಟ್ಟಾದಮೇಲೆ ಒಂದು ನಾರ್ಮಲ್ ವಾಟ್ರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮಗೆ ಇಲ್ಲೇ ನಿಮಗೆ ಗೊತ್ತಾಗುತ್ತೆ ನೋಡಿ. ನಾನು ಆಮೇಲೆ ಫೇಸ್ ವಾಶ್ ಮಾಡ್ಕೊಂಡು ಬಂದು ನಿಮಗೆ ನನ್ನ ಫೇಸ್ ಹೇಗಿದೆ ಅಂತೇಳ್ಬಿಟ್ಟು ನಾನು ತೋರಿಸ್ತೇನೆ. ಲೈಟಾಗಿ ಸ್ವಲ್ಪ ನಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಅದೇ ರೀತಿ ನೀವು ಅದನ್ನೇ ಕಂಟಿನ್ಯೂಟಿ ಇಟ್ಕೊಂಡ್ರೆ ನಿಮಗೆ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತಲೇ ನಾನು ಹೇಳ್ಬೋದು. ಅದರಲ್ಲಿ ಡೌಟೇ ಬೇಡ ನಿಮಗೆ. ಯಾವುದೇ ರೀತಿಯಲ್ಲೂ ಫೇಸ್ನ ನೀವು ಹಾಗೆ ಬಿಡೋದಕ್ಕೆ ಹೋಗ್ಬೇಡ್ರಿ. ಮತ್ತು ನಿಮಗೆ ಯಾವುದೇ ಕೆಮಿಕಲ್ ಇಲ್ಲ, ಏನಿಲ್ಲ, ಕೆಮಿಕಲ್ ಫ್ರೀದು ಯಾವುದೇ ರೀತಿಯಲ್ಲೂ ನಿಮ್ಗೆ ಇದರಿಂದ ಒಳ್ಳೆ ರಿಸಲ್ಟೇ ಸಿಗುತ್ತೆ ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ ನಿಮಗೆ. ಹಾಗೆ ಪಾರ್ಲರಲ್ಲೆಲ್ಲ ಹೋಗ್ಬಿಟ್ಟು ನೀವು ಇದೇ ರೀತಿಯೆಲ್ಲ ಫೇಸ್ಗೆಲ್ಲ ಏನಾರು ಮಾಡ್ಕೊಂಡು ಮಾಸ್ಕ್ ಆದರೂ ಮಾಡಿಸ್ಕೊಳೋದಾದರೆ, ಯಾವುದಾದ್ರೆ ಬ್ಲೀಚು, ಫೇಶಿಯಲ್ ಏನೇ ಮಾಡಿಸ್ಕೊಳೋದ್ರ ಬದಲು ಮನೇಲಿ ಈ ರೀತಿ ಮಾಡ್ಕೊಳ್ಳಿ. ನ್ಯಾಚುರಲ್ ಆಗಿರುತ್ತೆ, ಫೇಸ್ ಚೆನ್ನಾಗಿರುತ್ತೆ. ನೀವು ಪಾರ್ಲರಲ್ಲಿ ಏನೇ ಮಾಡ್ಕೊಳೋದಿದ್ರೂ ನಿಮಗೆ ಯಾವುದೇ ರೀತಿಯಲ್ಲೂ ನಿಮಗೆ ಚೆನ್ನಾಗಿ ಬರಲ್ಲ. ಶಿವಮೊಗ್ಗದಲ್ಲಿ ವಾಟರ್ ಪಾರ್ಕಿಗೆ ಹೋದಾಗ ನನಗೆ ಇಷ್ಟು ಡಾರ್ಕಾಗಿ ಫೇಸ್ ಎಷ್ಟು ಡಾರ್ಕ್ ಆಯಿತು ಅಂದರೆ ನನಗೆ ಯಾಕೆ ಹಿಂಗೆ ಆಯ್ತು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಅದಕ್ಕೋಸ್ಕರ ಇವಾಗ ನಾನೇನು ಫೇಸ್ ಮಾಸ್ಕ್ ಮಾಡ್ಕೊತಿದ್ದೀನಿ ಅದೇ ರೀತಿಯಲ್ಲಿ ನೀವು ಮಾಡ್ಕೊತ ಹೋಗಿ. ನೀವು ಬ್ರೈಟ್ ಆಗ್ತೀರಾ, ನಿಮ್ಮ ಸ್ಕಿನ್ನು ನೀವು ಚೆನ್ನಾಗಿ ಇಟ್ಕೊತೀರಾ. ಇಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ ಫ್ರೆಂಡ್ಸ್. ಫೇಸ್ನ ಹೀಗೆ ಇದೇ ರೀತಿ ಖಾಲಿ ಬಿಡೋಕ್ಕೆ ಹೋಗಬೇಡ್ರಿ. ವಾರಕ್ಕೆ 2 ಸತಿ ಯಾವುದಾದ್ರೂ ಫೇಸ್ ಮಾಸ್ಕನ್ನ ನೀವು ಮಾಡ್ಕೊತಾ ಇರಿ. ನಿಮ್ಮ ಫೇಸ್ನ ಚೆನ್ನಾಗಿ ಇಟ್ಕೊಳ್ಳಿ. ಅಷ್ಟು ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಇದಂತಲೇ ಅಲ್ಲ, ಯಾವುದಾದ್ರೂ ನೀವು ಫೇಸ್ ಮಾಸ್ಕ್ನ ನೀವು ವಾರಕ್ಕೆ 2 ಸತಿ ಮಾಡ್ಕೊಳ್ಳಿ. ಫೇಸ್ನ ಚೆನ್ನಾಗಿ ಇಟ್ಕೊಳ್ಳಿ. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಹೇಳಿದ್ದೀನಲ್ಲ, 1 ತಿಂಗಳು ಟೈಮ್ ಅಷ್ಟೇ ನನಗೆ ಕೊಡಿ. ಸ್ವಲ್ಪ ಫೇಸ್ ಹೇಗೆ ವೆಯ್ಟ್ ಮಾಡ್ಕೊತೀನಿ ಅನ್ನೋದು ನಾನು ನಿಮಗೆ ತೋರಿಸ್ಕೊಂಡು ಬರ್ತೀನಿ. ದಿನ ಬ್ಯೂಟಿ ಟಿಪ್ಸೇನೆ. ಯಾಕಂದರೆ ಇವಾಗ ಫುಲ್ ಟ್ಯಾನ್ ಆಗೋಗಿದೆ ಫೇಸೆಲ್ಲ. ಚೆನ್ನಾಗಿ ಈಗ ಸಮ್ಮರ್ ಟೈಮಲ್ಲಿ ನಾವು ಚೆನ್ನಾಗಿ ತಿರುಗಾಡಿ ಮಾಡಿ ಫುಲ್ ಫೇಸೆಲ್ಲ ಟ್ಯಾನ್ ಆಗಿರುತ್ತೆ. ಏನು ಮಾಡಬೇಕನ್ನೋದು ನಾನು ಡೈಲಿ ಒಂದೊಂದು ಟಿಪ್ಸ್ ಕೊಡ್ತೀನಿ. ನಿಮಗೆ ಇಷ್ಟ ಇದ್ದವರು ನೀವು ಅದನ್ನು ಮಾಡ್ಕೊಳ್ಳಿ, ಇಲ್ಲಾಂದರೆ ಬೇಡ ಅಷ್ಟೇ. ನನಗೇನು ಗೊತ್ತಿದೆ ನಾನು ಅದನ್ನು ಬ್ಯೂಟಿ ಟಿಪ್ಸ್ ನಿಮಗೆ ನಾನು ತಿಳಿಸ್ತಾ ಇರ್ತೀನಿ. ಬೇಕಾದರೂ ಮಾಡ್ಕೊಳ್ಳಿ. ನೀವು ವೈಟ್ ಆಗಬೇಕಂತ ಇದ್ದರೆ ನೀವು ಮಾಡ್ಕೊಳ್ಬೋದು ಅಷ್ಟೇ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟದಲ್ಲಿ ಲೈಕ್ ಆ್ಯಂಡ್ ಶೇರ್ ಮಾಡಿ. ಹಾಗೆಯೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ವಾಚ್ ಮಾಡಿ ಅಂತೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.